ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡಾಕ್ಟರ್ ವಿನಯ್. ಇವತ್ತು ನವಂಬರ್ 14 ಅಂದರೆ ಮಕ್ಕಳ ದಿನಾಚರಣೆಯೂ ಹೌದು, ಹಾಗೂ ವಿಶ್ವ ಮಧುಮೇಹ ದಿನ ಅಂದರೆ ವರ್ಲ್ಡ್ ಡಯಾಬಿಟೀಸ್ ಡೇ ಕೂಡ ಹೌದು. ಸೊ ನಿಮಗೆಲ್ಲ ತಿಳಿದಿರುವಂತೆ ಇಂಡಿಯಾ ಈಗ ವರ್ಲ್ಡಲ್ಲಿ ನಂಬರ್ 1 ಯಾವುದರಲ್ಲಿ ಅಂದರೆ ಹೈಯೆಸ್ಟ್ ನಂಬರ್ ಆಫ್ ಡಯಾಬಿಟೀಸ್ ಪೇಷಂಟ್ಸು ಇಡೀ ವರ್ಲ್ಡಲ್ಲಿ ಇಂಡಿಯಾನೇ ನಂಬರ್ 1. ಅಂದರೆ ತುಂಬ ಮಧುಮೇಹಿ ರೋಗಿಗಳು ನಮ್ಮ ಇಂಡಿಯಾದಲ್ಲಿ ಇದ್ದಾರೆ ಅಂತ ಅರ್ಥ. ಸೊ ಈ ಮಧುಮೇಹನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೇಕು, ನಾನು ಸಿಂಪಲ್ ABCDEF. ಸೊ ಇದನ್ನು ನೀವು ತಿಳ್ಕೊಂಡ್ಬಿಟ್ರೆ ನಿಮ್ಮ ಶುಗರ್ ತುಂಬ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಏನಪ್ಪ ಇದು ABCDEF ಅಂತಂದರೆ, ಎ ಅಂತಂತಂದರೆ A1C ಅಂದರೆ HbA1c 3 ಮಂತ್ಸ್ಗೆ ಒಂದ್ಸತಿ ಮಾಡಿಸ್ಕೊಳ್ಳಿ. ಅದು 6 to 7% ಒಳಗಡೆ ಇರೋಂಗೆ ನೋಡ್ಕೊಳ್ಬೇಕು ನೀವು. ಬಿ ಅಂತಂದರೆ BP ಅಂದರೆ ನಿಮಗೆ ಒಂದು ವೇಳೆ ಶುಗರ್ ಇದೆ, ಅದ್ರ ಜೊತೆಲಿ BP ಇದ್ದರೆ ಖಂಡಿತ ನೀವು BP-ನ 120/80 ±10 ಆ ರೇಂಜಲ್ಲೇ ಇರೋ ಹಾಗೆ ನೋಡ್ಕೊಳ್ಳೇಬೇಕು. ಸಿ ಅಂತಂದರೆ ಕೊಲೆಸ್ಟ್ರಾಲ್. ಅಂದರೆ ಈ ನಿಮಗೆ ಡಯಾಬಿಟೀಸ್ ಇದೆ ಅಂತ ಇಟ್ಕೊಳ್ಳಿ, ದಯವಿಟ್ಟು ನಿಮ್ಮ ಲಿಪಿಡ್ ಪ್ರೊಫೈಲ್ ಅಂದರೆ ಈ ಕೊಲೆಸ್ಟ್ರಾಲ್ನ 3 ತಿಂಗಳಿಗೆ ಒಂದ್ಸತಿ ಆದ್ರೂ ಚೆಕ್ ಮಾಡಿಸ್ಕೊಳ್ಳಿ. ಖಂಡಿತ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತಂದರೆ ಅದಕ್ಕೆ ಖಂಡಿತ ನೀವು ಟ್ರೀಟ್ಮೆಂಟ್ನ ತಗೊಳ್ಳೇಬೇಕು. ಓಕೆ, ದಿಸ್ ಈಸ್ ಅಬೌಟ್ ಸಿ. ಡಿ ಅಂತಂದರೆ ಡಯಟ್, ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ಈ ಬ್ಯಾಲೆನ್ಸ್ಡ್ ಡಯಟ್ ಅನ್ನೋದು ನಿಮ್ಮ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಬೇಕಾಗಿರೋದ್ರಲ್ಲಿ ಒಂದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಅಂದರೆ ನಿಮ್ಮದು ಡಯಟ್ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಡಯಾಬಿಟೀಸ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಇ ಅಂತಂದರೆ ಎಕ್ಸಸೈಸ್. ಸೊ ಬ್ಯಾಲೆನ್ಸ್ಡ್ ಎಕ್ಸಸೈಸ್ ಅಥವಾ ಎಕ್ಸಸೈಸ್ ಕನ್ಸಿಸ್ಟೆಂಟಾಗಿ ನೀವು ಎಕ್ಸಸೈಸು ಎವ್ರಿ ಡೇ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಅದು ವಾಕಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಜಾಗಿಂಗ್ ಆರ್ ಎನಿ ಇಂಡೋರ್ ಪ್ಲೇ, ಥಿಂಕ್ ಬ್ಯಾಡ್ಮಿಂಟನ್ ಆರ್ ಎನಿಥಿಂಗ್, ಅಲ್ಲಿ ಕ್ಯಾಲರೀಸ್ ಬರ್ನ್ ಆಗಬೇಕು. ಸೊ ಇದನ್ನು ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಎಕ್ಸಸೈಸ್ ಕನ್ಸಿಸ್ಟೆಂಟ್ ಆಗಿರಬೇಕು. ಎಫ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್, ಫಾಲೋ ಅಪ್ ವಿತ್ ಕ್ವಾಲಿಫೈಡ್ ಡಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ನೀವು ಯಾವುದೋ ಒಂದು ಮಾತ್ರೆ ಯಾವಾಗೋ ವರ್ಷದಿಂದ ಅಥವಾ 2 ವರ್ಷದಿಂದ ಕೊಟ್ಟಿದ್ದಾರೆ, ಅದನ್ನೇ ನುಂಗ್ತಾ ಇದ್ದೀನಿ, ಅದರಿಂದ ನನ್ನ ಶುಗರ್ ಕಂಟ್ರೋಲ್ ಆಗಿಬಿಡುತ್ತೆ ಅಂತ ನೀವು ಅಂದ್ಕೊಂಡೆ ನೀವು ಭ್ರಮೆಯಲ್ಲಿದ್ದೀರಾ. ಸೊ ಡಯಾಬಿಟೀಸ್ ಡಾಕ್ಟರ್ಗಳ ಹತ್ರನೇ ಹೋಗಿ ಮಿನಿಮಮ್ ಅಂದ್ರೂ ಅಟ್ಲೀಸ್ಟ್ ಎವ್ರಿ 3 ಮಂತ್ಸ್ HbA1c ನೀವು ಮಾಡಿಸ್ಕೊಂಡು ಅಟ್ಲೀಸ್ಟ್ ಡಾಕ್ಟ್ರ್ ಯಾವಾಗ ಹೇಳ್ತಾರೋ ಹಾಗೆ ಆವಾಗ ಹೋಗಿ ದಯವಿಟ್ಟು ನಿಮ್ಮ ಡಯಾಬಿಟೀಸ್ನ ಆವಾಗ ಚೆಕ್ ಮಾಡಿಸ್ಕೊಳ್ತಾ ಇರಿ. ಅಂದರೆ ನಾನು ಹೇಳೋದು, ಡಯಾಬಿಟೀಸ್ ಇದ್ದವ್ರಿಗೆ ಡಯಾಬಿಟೀಸ್ನ ನೀವು ಒಂದು ಫ್ರೆಂಡ್ ಥರ ನೋಡ್ಕೊಳ್ಬೇಕು. ಅಂದರೆ ಫ್ರೆಂಡ್ ಅಂದರೆ ಏನು, ನೀವು ಅವಾಗ ವಿಚಾರಿಸ್ಕೊತಾ ಇರಬೇಕು, ಅದು ಹೇಗಿದೆಯಪ್ಪ, ಹೇಗೆ ಶುಗರ್ ಹೇಗಿದೆ, ಕಂಟ್ರೋಲ್ ಇದೆಯಾ ಇಲ್ವಾ, ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಯಾವಾಗ ನೀವು ಅದನ್ನು ಒಳ್ಳೆ ಸ್ನೇಹಿತನ ಥರ ನೋಡ್ಕೊಳ್ತೀರೋ ಅದು ನಿಮಗೆ ಖಂಡಿತ ಹಾನಿ ಮಾಡಲ್ಲ. ನೀವು ಅದನ್ನು ಯಾವಾಗ ಇಗ್ನೋರ್ ಮಾಡ್ತೀರಾ ಅಥವಾ ಅದರ ಬಗ್ಗೆ ಕಾಳಜಿ ವಹಿಸಲ್ಲ, ಅದು ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಮಾಡುತ್ತೆ. ಸೊ ಇದೆಷ್ಟು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.